ಸರ್ವಜ್ಞ ಮತ್ತು ತಿಳುವಳ್ಳುವರ್ ಸೌಹಾರ್ದಿತ ವೇದಿಕೆ ವತಿಯಿಂದ ಕ್ರಾಂತಿ ಕವಿ ಸರ್ವಜ್ಞರವರ ಹುಟ್ಟುಹಬ್ಬ ಆಚರಣೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ರವರು, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಿಜ್ವಾನ್ ಹರ್ಷದ್, ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆನಂದ್ ಕುಮಾರ್, ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜೆ ಸರವಣನ್, ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ತಿರುವಳ್ಳುವರ್ ಅವರ ಪ್ರತಿಮೆ ಮತ್ತು ಚೆನ್ನೈಯಲ್ಲಿ ನಮ್ಮ ಮಹಾಕವಿ ಸರ್ವಜ್ಞರವರ ಪ್ರತಿಮೆ ಅನಾವರಣ ಆಗಿರುವಂಥದ್ದು ಅದು ಒಂದು ದೊಡ್ಡ ಇತಿಹಾಸನೇ. ಕನ್ನಡಿಗರ ಮತ್ತು ತಮಿಳಿನ ಸೌಹಾರ್ದಕ್ಕೆ ಇದು ಒಂದು ಸಂಕೇತ. ಸರ್ವಜ್ಞ ಮತ್ತು ತಿರುವಳ್ಳುವರ ಸೌಹಾರ್ದ ವೇದಿಕೆ ಏನಿದೆ, ಆ ವೇದಿಕೆಯವರು ಈ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಅವರ ಪ್ರಯತ್ನಗಳನ್ನ ಮತ್ತು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ವೇದಿಕೆ ಏನು ಇದೆ ಅವರ ಒಂದು ವತಿಯಿಂದ ಸರ್ವಜ್ಞ ಪ್ರತಿಮೆ ಏನು ಚೆನ್ನೈಯಲ್ಲಿದೆ ಅಲ್ಲಿಗೆ ಬೆಂಗಳೂರಿನಿಂದ ಪ್ರವಾಸವನ್ನು ಹೊರಟಿ ಅಲ್ಲಿ ಹೋಗಿ ಅವರು ಅವರ ಆ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರ ಮತ್ತು ಅಲ್ಲಿ ಸ್ಥಳೀಯ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಮತ್ತು ಅಲ್ಲಿಯ ಅನೇಕ ತಮಿಳುನಾಡಿನ ರಾಜಕಾರಣಿಗಳು ಮತ್ತು ಅನೇಕ ಮುಖ್ಯ ಗಣ್ಯ ವ್ಯಕ್ತಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ನಾಳೆ 20ನೇ ತಾರೀಕು ಅವ್ರು ಭಾಗವಹಿಸ್ತಾರೆ, ನಾಳಿದ್ದು. ಆದ್ರಿಂದ ಇದು ಒಂದು ಬಹಳ ಸಂತೋಷದ ವಿಷಯ. ನಾವೆಲ್ಲರೂ ಕೂಡ ಈ ದೇಶದ ಪ್ರಜೆಗಳು, ನಮ್ಮ ಭಾಷೆ ಯಾವುದೇ ಭಾಷೆ ಆಗಿರ್ಬೋದು, ಆ ಭಾಷೆ ಪ್ರೇಮವನ್ನು ಉಳಿಸ್ಕೋಬೇಕು. ಆದರೆ ಅದ್ರ ಜೊತೆಯಲ್ಲಿ ಆ ಸೌಹಾರ್ದತೆಯನ್ನು ಕೂಡ ಬೆಳೆಸುವಂತ ಕೆಲಸ ಆಗಬೇಕು ಅಂತಾನೆ ನಮ್ಮೆಲ್ಲರ ಒಂದು ಉದ್ದೇಶ. ನಮ್ಮ ಬೆಂಗಳೂರು ನಗರ ಇಲ್ಲಿ ಎಲ್ಲಾ ಭಾಷಿಕರಿಗೂ ಒಂದು ತಾಣ ಆಗಿರುವಂತ ನಗರ, ಆಶ್ರಯ ಕೊಡುವಂತ ನಗರ. ಆದ್ರಿಂದಲೇ ಇವತ್ತು ಪ್ರತಿಯೊಬ್ಬರು ಕೂಡ ಕನ್ನಡವನ್ನ ಮಾತಾಡಬೇಕು, ಕನ್ನಡವನ್ನ ಬಳಸಬೇಕು, ಕನ್ನಡವನ್ನ ಬೆಳೆಸಬೇಕು ಅಂತಾನೆ ನಮ್ಮ ಒಂದು ಉದ್ದೇಶ. ಆದ್ರೆ ಅದ್ರ ಜೊತೆಯಲ್ಲಿ ಅವರವರ ಮಾತೃಭಾಷೆಗಳಿಗೂ ಕೂಡ ಗೌರವವನ್ನು ಸೂಚಿಸ್ತಕ್ಕಂಥದ್ದೇ ಕನ್ನಡಿಗರ ಒಂದು ವಿಶೇಷವಾದಂತ ಒಂದು ನಮ್ಮಲ್ಲಿರುವಂತ ಒಂದು ವಿಶೇಷವಾದ ಗುಣ. ಆದ್ರಿಂದ ಇವತ್ತು ನಾವು ಅದನ್ನ ಬೆಳೆಸ್ತಾ ಇದೀವಿ, ಮುಂದುವರಿಸ್ತಾ ಇದೀವಿ ಅಂತ ಹೇಳಿ ಇವತ್ತು ಏನು ಸರ್ವಜ್ಞ ಮತ್ತು ತಿರುವಳ್ಳುವರ ಸೌಹಾರ್ದ ವೇದಿಕೆ ಏನಿದೆ, ಈ ವೇದಿಕೆ ನನ್ನ ಹೃತ್ಪೂರ್ವಕ ಅಭಿನಂದನೆ. ಅವರು ಮಾಡ್ತಾ ಇರುವಂತ ಈ ಭ್ರಾತೃತ್ವ ಬೆಳೆಸುವಂತ ಕೆಲಸ ಇನ್ನು ಯಶಸ್ವಿಯಾಗಿ ನಡೀಲಿ, ನಾವೆಲ್ಲರೂ ಕೂಡ ಸಹೋದರ ಸಹೋದರಿಯರಾಗಿ ಬಾಳೋಣ ಅಂತ ಹೇಳಿ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ನನ್ನ ಶುಭಾಶಯಗಳನ್ನು ಅರ್ಪಿಸ್ತೇನೆ. ಸಂತೋಷವಾದ ವಿಷಯ ಇದು. ಯಾಕಂದ್ರೆ ನಮ್ಮ ದೇಶಕ್ಕೇನೆ ಅಥವಾ ವಿಶ್ವಕ್ಕೇನೆ ಒಂದು ಒಳ್ಳೆ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಂತ ಒಂದು ಮಹಾನ್ ಕ್ರಾಂತಿಕಾರಿ ಕವಿ ಹುಟ್ಟುಹಬ್ಬವನ್ನು ನಾವೆಲ್ಲರೂ ನಮ್ಮ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಚೆನ್ನೈಗೆ ಹೊರಡ್ತಾ ಇದ್ವಿ. ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿತ್ತು. ಆ ಒಂದು ಪ್ರತಿಮೆನ ಸ್ಥಾಪನೆ ಮಾಡಿದ ನಂತರ ಯಾವುದೇ ರೀತಿಯಾದಂತ ಅದರ ಪಾಲನೆಯನ್ನ ಯಾರು ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ನಾವು ಈ ಹುಟ್ಟುಹಬ್ಬದ ದಿವಸ ಅಲ್ಲಿಗೆ ಹೋಗಿ ಅಲ್ಲಿ ಪಾಲನೆ ಮಾಡಬೇಕು, ಅಲ್ಲಿ ಒಂದು ಪೂಜೆ ಮಾಡಿ ಅವ್ರಿಗೊಂದು ಗೌರವ ಸಲ್ಲಿಸಬೇಕು ಅಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮನ ಎಲ್ಲ ನಮ್ಮ ಸಂಗಡಿಗರ ಜೊತೆಗೆ ಸೇರ್ಕೊಂಡು ಇವತ್ತು ನಾವು ಅನ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ತಾವು ಇಲ್ಲಿ ಒಂದು ಬ್ಯಾನರ್ ಇದೆ, ಅದನ್ನ ನೋಡ್ಬೋದು ನೀವು. ಕಳೆದ ವರ್ಷ ಯಾವ ರೀತಿ ಅಲ್ಲಿತ್ತು, ಯಾವ ರೀತಿ ವ್ಯವಸ್ಥೆ ಇಲ್ಲದೆ ಇತ್ತು, ಅದಾದ್ಮೇಲೆ ನಾವು ಹೋಗಿ ಮನವಿ ಕೊಟ್ಟ ಮೇಲೆ ಆ ಮನವಿಗೆ ಸ್ಪಂದಿಸಿ ಇವಾಗ ಅಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ನಮಗೆ ನಿಜವಾಗ್ಲೂ ಸಂತೋಷವಾದಂತ ವಿಷಯ ಅದು. ಈ ರೀತಿಯಾದಂತ ಒಂದು ಎರಡು ಭಾಷೆಗಳ ನಡುವೆ ಇರ್ತಕ್ಕಂಥ ಅಂತರ ಕಡಿಮೆ ಮಾಡುವಂತ ದೃಷ್ಟಿಯಿಂದ ಈ ಒಂದು ಕೆಲಸವನ್ನ ಮಾಡಿ ಸೌಹಾರ್ದತೆಯನ್ನು ಬೆಳೆಸುವಂತ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂತ ಇದೀವಿ. ಖಂಡಿತವಾಗ್ಲೂ ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು. ಈಗ ನಮ್ಮ ಸಾಹಿತ್ಯ ಪರಿಷತ್ನ ಅಧ್ಯಕ್ಷಗಳು, ನಾನಾ ರೀತಿಯಾದಂತಹ ಕನ್ನಡ ಪರ ಹೋರಾಟಗಾರರುಗಳು, ಅಧ್ಯಕ್ಷಗಳು ಎಲ್ಲ ಬಂದಿದ್ರು. ತುಂಬಾ ಸಂತೋಷವಾದ ವಿಷಯ. ಈಗ ಹಾಗೆ ನಮ್ಮ ಶಿವಾಜಿನಗರ ಕ್ಷೇತ್ರದ ಶಾಸಕರಾದ ರಿಜ್ವಾನ್ ಹರ್ಷದ್ ಸಾಹೇಬರು ಬಂದಿದ್ರು. ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಲಿ ಅಂತ ಕೊಡ್ತಾ ಇದ್ದೀನಿ. ನಮ್ಮ ಸಿ ವಿ ರಾಮನಗರದ ಪಾರಿಜಾತ ಅಭ್ಯರ್ಥಿ ಅಂತ ಆನಂದ್ ಕುಮಾರ್ ಅವರು ಬಂದಿದ್ದಾರೆ. ಆಮೇಲೆ ವಿಷ್ಣು ಅವರು ಬಂದಿದ್ದಾರೆ. ಕ್ರಿಕೆಟ್ನಾಗ ಎಲ್ಲ ಬೆಂಗಳೂರಿನ ಎಲ್ಲಾ ಭಾಗದಿಂದಾನು ಜನರು ಬಂದಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ.